ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾಪನಾ ಸಂಸ್ಥೆಯ ಆಶ್ರಯದಲ್ಲಿ ಜ್ಞಾನಜ್ಯೋತಿ ಸಭಾಂಗಣದ ಈ ಒಂದು ವೇದಿಕೆ ಮುಖಾಂತರ ಅತ್ಯಂತ ಸರಳ ಸಜ್ಜನಿಕೆಯ ಅಜಾತಶತ್ರುಗಳ ಈ ರಾಜಕಾರಣದಲ್ಲಿ ಸುದೀರ್ಘವಾದಂತಹ ದೇಶಕ್ಕೆ ಸೇವೆ ಸಲ್ಲಿಸತಕ್ಕಂಥ ಭಾರತ ರತ್ನ ಪ್ರಶಸ್ತಿಗೆ ಭೋಜನರಾಗಿರ್ತಕ್ಕಂಥ ಸನ್ಮಾನ್ಯ ವಾಜಪೇಯಿಯವರ ನೂರಾಮನೇ ಜನ್ಮ ದಿನೋತ್ಸವದ ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮಗಳು ನಾಡಿನ ಪ್ರಖ್ಯಾತ ಸಂಶೋಧಕರ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಗೋವಿಂದ ನಾಗರಾಜ್ ಅವರು ಮತ್ತು ಡಾಕ್ಟರ್ ಚಂದ್ರಶೇಖರ್ ಇವರಲ್ಲಿ ಈಗ ವಾಜಪೇಯಿ ಅವರ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಗೆ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಅವರಿಗೆ ಮತ್ತು ಆ 3 ಜನ ಕನ್ನಡದ ದಿಗ್ಗಜರಿಗೆ ವೇದಿಕೆಯ ಮೇಲೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಸುದೀರ್ಘವಾಗಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ಒಳಗೊಂಡ ಹಿಂದಿನ ಹಲವಾರು ರಾಜಕೀಯ ವಿಷಯಗಳನ್ನು ತಮ್ಮೆಲ್ಲರೂ ಮನಮುಟ್ಟತಕ್ಕಂಥ ರೀತಿಯಲ್ಲಿ ನಾನು ಸಹೋದರ ಸಮಾಜವಾಗಿರ್ತಕ್ಕಂಥ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು ಬಸವರಾಜ ಬೊಮ್ಮಾಯಿಯವರು ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಭೆಯನ್ನು ಮಾಡ್ತಾರೆ. ನನ್ನ ನಂತರ ಪ್ರತಿಷ್ಠಾನದ ಅಧ್ಯಕ್ಷರು ಕನ್ನಡದ ಒಬ್ಬ ಅತ್ಯುತ್ತಮ ಸಾಹಿತಿಗಳು ಕೃಷ್ಣೇಗೌಡರು ಸಹ ಅಂತಿಮವಾಗಿ ಅವರ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಕಳುಹಿಸಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ವಾಜಪೇಯಿಯವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಶ್ವಥ್ ನಾರಾಯಣವರ ಶ್ರಮಕ್ಕೆ ನೀಡಲೇ ಕೈ ಜೋಡಿಸಿದ್ರು. ಹಲವಾರು ವರ್ಷಗಳಿಂದ ಕೆಂಪೇಗೌಡ ಪ್ರತಿಷ್ಠಾಪನಾ ಸಂಸ್ಥೆಯಿಂದ ವಾಜಪೇಯಿಯವರ ನೆನಪಿಗೆ ಉತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ಅಶ್ವಥ್ ನಾರಾಯಣ ಒಪ್ಕೋತಾ ಇದ್ದಾರೆ. ತಾವೆಲ್ಲರೂ ಪಕ್ಷಭೇದ ಮತ್ತು ಹಲವಾರು ನನ್ನ ಆತ್ಮೀಯ ಶಾಸಕರು ಬಹುಶಃ ಇರ್ತಕ್ಕಂಥ ಎಲ್ಲರ ಹೆಸರುಗಳನ್ನು ಈಗಾಗಲೇ ಹೇಳಿದ್ದಾರೆ. ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಲವಾರು ಪಕ್ಷ ಮುಖಂಡರುಗಳ ಹೆಸರುಗಳನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಅವರ ಸ್ವಾಗತ ಭಾಷಣದಲ್ಲಿ ನಿಮ್ಮೆಲ್ಲರನ್ನ ನೆನಪಿಸಿಕೊಂಡಿದ್ದಾರೆ. ವಾಜಪೇಯಿಯವರು ಬಹುಶಃ ದೇಶ ಕಂಡ ಅತ್ಯಂತ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿ ಪ್ರಥಮವಾಗಿ ರಾಜಕೀಯಕ್ಕೆ ಪ್ರಾರಂಭನೆ ಮಾಡಿದಾಗ ಅವರು ಯಶಸ್ವಿ
ಆದರೆ ಯಶಸ್ಸು ಕಾಣಲಿಲ್ಲ ಅಂತ ಅವ್ರು ನಿರಾಸೆಗೂ ಒಳಗಾಗಲಿಲ್ಲ. ಅವರ ಹೋರಾಟ ಸುದೀರ್ಘವಾಗಿ ಜನಸಂಘವನ್ನು ಕಟ್ಟತಕ್ಕಂಥದ್ರಲ್ಲಿ, ನಂತರ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಹಲವಾರು ಪ್ರಮುಖ ನಾಯಕರ ಜೊತೆಯಲ್ಲಿ ಅವರ ಹೋರಾಟ ಏನಿದೆ ಇಲ್ಲ ದಾಖಲೆಯಲ್ಲಿ ಒಂದು ಚಿರಸ್ಥಾಯಿ ಉಳಿಯತಕ್ಕಂಥ ಹೋರಾಟಗಳು. ಇವತ್ತು ನಾವು ಅಂಥ ನಾಯಕರುಗಳನ್ನು ಕಾಣಲಿಕ್ಕೆ ಸಾಧ್ಯ. ಅವರು ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ 5 ಪಕ್ಷಗಳು ನಂತರ ಚುನಾವಣೆಗೆ ಒಂದಾಗಿ ಪ್ರಥಮವಾಗಿ ಬಹುಶಃ ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥವರು ಕೇಂದ್ರ ಸರ್ಕಾರ. ನಂತರ ವಿರೋಧ ಪಕ್ಷದ ನಾಯಕರಾದರು. ಭಾರತೀಯ ಜನತಾ ಪಕ್ಷವನ್ನು ಕಟ್ಟುಕಟ್ಟಲ್ಲಿ ಅದ್ವಾನಿಯವರ ಜೊತೆಗೂಡಿ ಕೇವಲ 2 ಸ್ಥಾನದಲ್ಲಿದ್ದಂಥ ಲೋಕಸಭೆಯ ಸ್ಥಾನವನ್ನು ಸುಮಾರು 170-180 ಸ್ಥಾನಗಳಿಗೆ ಕೊಂಡೊಯ್ದಂಥ ಇಬ್ಬರು ದಿಗ್ಗಜ ನಾಯಕರುಗಳು. 3 ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. 2 ಬಾರಿ ಅತ್ಯಲ್ಪ ಅವಧಿಗೆ, ಅದು ಒಂದು ಮತದಿಂದ ಸೋತು ನಂತರ ದೇಶದ ಜನ 5 ವರ್ಷದ ಆಡಳಿತವನ್ನು ನಡೆಸಲಿಕ್ಕೆ ಅವರಿಗೆ ಪೂರ್ಣ ಶಕ್ತಿಯನ್ನು ಕೊಟ್ಟರು. ಆ ಒಂದು ಜನತೆಯ ನಂಬಿಕೆಯನ್ನು ಉಳಿಸ್ತಕ್ಕಂಥದ್ರಲ್ಲಿ ಬಹುಶಃ ಪ್ರಧಾನಮಂತ್ರಿಗಳಾಗಿ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಕ್ವಾಡ್ರಿಲ್ಯಾಟರಲ್ ರಸ್ತೆಗಳೇನಿದೆ, ಚತುಷ್ಪಥ ರಸ್ತೆ, ಅದು ಬಹುಶಃ ದೇವೇಗೌಡರ ಕಾಲದಲ್ಲಿ ಚಾಲನೆ ಕೊಡಬೇಕು ಅಂತ ಹೊರಟಿದ್ರು. ಅದಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಇವತ್ತು ನಮ್ಮ ದೇಶದ ಮೂಲಭೂತ ಸೌಕರ್ಯಗಳಿಗೆ ಭದ್ರ ಬುನಾದಿಯನ್ನು ಹಾಕಿದಂಥವರು ವಾಜಪೇಯಿ ಅವರು ಅಂತಕ್ಕಂಥದ್ದನ್ನು ಸ್ಮರಿಸ್ಕೋಬೇಕಾಗ್ತದೆ. ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಫುಡ್ ಸೆಕ್ಯೂರಿಟಿಗೆ ಹೆಚ್ಚಿನ ಒತ್ತು ಕೊಟ್ಟಂಥದ್ದಿರ್ಬೋದು, ಆಹಾರ ಭದ್ರತೆಗೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಅವರು ಇದ್ದಂಥ ಅವಧಿಯಲ್ಲಿ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಪದಬಳಕೆಯಲ್ಲಿ ಸಂಪೂರ್ಣವಾಗಿ ಮಾತಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ನಾನು ಅಶ್ವತ್ಥನಾರಾಯಣಗೆ ಅಭಿನಂದಿಸ್ತೀನಿ. ಕರ್ನಾಟಕದಲ್ಲಿ ವಾಜಪೇಯಿ ಅವರು, ನರೇಂದ್ರ ಮೋದಿಯವರು ವಾಜಪೇಯಿಯವರ ಆಡಳಿತವನ್ನು ಗಮನಿಸಿ ಅವರ ಈ ಒಂದು ಜನ್ಮದಿನೋತ್ಸವವನ್ನು ಸುಶಾಸನ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಅದನ್ನು ನಿರಂತರವಾಗಿ ಕೆಂಪೇಗೌಡ ಪ್ರತಿಷ್ಠಾಪನಾ ಸಂಸ್ಥೆಯಿಂದ ನಿರಂತರವಾಗಿ ಏನು ಮಾಡ್ತಾ ಇದ್ದೀರಿ, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಮುಂದುವರಿಯಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ನಿಮಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಬಸವರಾಜ ಬೊಮ್ಮಾಯಿಯವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾವ ರೀತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಅಶ್ವತ್ಥನಾರಾಯಣವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥ ಹಲವಾರು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈಗಿನ ಸರ್ಕಾರ ಈಗಾಗಲೇ 3 ವರ್ಷದ ಹತ್ತಿರ ಬರ್ತಾ ಇದ್ದಾರೆ. ಇಲ್ಲಿ ಬಹುಶಃ ವಾಜಪೇಯಿಯವರ ಸ್ಮರಣಾ ಕಾರ್ಯಕ್ರಮದಲ್ಲಿ ಈ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ನಾವೇನೋ ಸಣ್ಣವರಾಗ್ತೀವ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಒಂದು ಹೇಳಲೇಬೇಕಾಗುತ್ತೆ, ಗುಡ್ ಗವರ್ನೆನ್ಸ್ ಡೇ ಬಗ್ಗೆ ನಮ್ಮ ಬಸವಣ್ಣ ಹೇಳಿದ್ರು. ನಾವು ಕರ್ನಾಟಕದಲ್ಲಿ ಬಹುಶಃ ರಾಜ್ಯದಲ್ಲೇ ಸುಶಾಸನ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಇದ್ದಂಥದ್ದು ಕರ್ನಾಟಕ.
ಆದರೆ ಇವತ್ತು ಏನಾಗಿದ್ದೀವಿ, ಯಾವ ಮಟ್ಟಕ್ಕೆ ಹೋಗಿದ್ದೇವೆ, ಈ ರಾಜ್ಯ ಮುಂದೇನಾಗ್ಬೋದು ಅಂತಂತ ದೊಡ್ಡ ದೊಡ್ಡ ಅನುಭವ ಇರತಕ್ಕಂಥವ್ರು ಇವತ್ತು ಹುಡುಗಾಟಿಗೆಯ ರಾಜಕಾರಣ ನಡೀತಾ ಇದೆ. ರೈತರ ಬದುಕೇನಾಗಿದೆ, ಶಿಕ್ಷಣ ಕ್ಷೇತ್ರ ಏನಾಗಿದೆ, ಆರೋಗ್ಯ ಕ್ಷೇತ್ರ ಏನಾಗಿದೆ, ಯಾವ ಇಲಾಖೆ ಇವತ್ತು ಗುಡ್ ಗವರ್ನೆನ್ಸ್ ನಡೀತಾ ಇದೆ ಈ ರಾಜ್ಯದಲ್ಲಿ. ನಾಡಿನ ಜನತೆ ಬುದ್ಧಿವಂತರಾಗಬೇಕು. ನಾವು ನಿಜಕ್ಕೂ ವಾಜಪೇಯಿಯವರ ದಿನಾಚರಣೆಯನ್ನು, ಜನ್ಮೋತ್ಸವವನ್ನು ಈ ಸುಶಾಸನ ದಿನವಾಗಿ ನಾವು ನಡೆಸ್ತಕ್ಕಂಥದ್ದೇನಿದೆ, ನಿಜವಾದಂಥ ಅರ್ಥಪೂರ್ಣವಾದಂಥ ವಾಜಪೇಯಿಯವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದು. ಈ ರಾಜ್ಯ ನಿಮ್ಮೆಲ್ಲರ ಸಹಕಾರದಲ್ಲಿ, ಹಿಂದೆ ಯಾವ ಒಂದು ಆಡಳಿತ ಅಂದರೆ ಕರ್ನಾಟಕ ರಾಜ್ಯ ಅಂತಕ್ಕಂಥ ಒಂದು ಹೆಸರೇನಿತ್ತು, ಆ ದಿನಗಳು ಮತ್ತೆ ನಾವು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ. ವಾಜಪೇಯಿಯವರ ದಿನೋತ್ಸವ ಇವತ್ತು ನಮ್ಮ 3 ಜನ ವಿವಿಧ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಹಲವಾರು ರೀತಿಯ ಟೆಕ್ನಾಲಜಿಲಿ ಪ್ರಥಮ ಸ್ಥಾನದಲ್ಲಿದ್ದಂಥ ರಾಜ್ಯ ಇದೆ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಒಂದು ಬೆಂಗಳೂರು ನಗರದ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರತಿನಿತ್ಯ ಜನಸಾಮಾನ್ಯರ ಬದುಕೇನಾಗ್ತಿದೆ ಇದೆಲ್ಲ ನೋಡ್ತಾ ಇದ್ದೀರಿ. ಯಾರಾದರೂ ಸಲಹೆ ಕೊಟ್ಟರೆ ಆ ದುರಹಂಕಾರದ ಮಾತುಗಳು, ಯಾರಾದರೂ ಅಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು, ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದ, ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ನೀವೆಲ್ಲ ಯೋಚನೆ ಮಾಡಬೇಕು. ಇವತ್ತು ದೇಶ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಬಲಾಢ್ಯವಾಗಿ ಬೆಳೀತಾ ಇದ್ದೀವಿ. ತಾಂತ್ರಿಕ ವಿಷಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇವೆ. ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡಿದಾಗೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಈ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ, ನೋಡಿದ್ದೀವಿ ಇದೆಲ್ಲ. ಬಹುಶಃ 2006, 2007 ನಾನು ಆಕಸ್ಮಿಕವಾಗಿ BJP ಜೊತೆ ಸಂಬಂಧ ಬೆಳೆಸ್ತೆ. ಕೆಲವು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಗಳಿಗೆ ನಾನು ತಲೆ ಬೇಸರ ಇಲ್ಲ. BJP ಸಹಭಾಗಿತ್ವದಲ್ಲಿ ನಾವೇನು ಮಾಡಿ, ಬಹುಶಃ ಅದೊಂದು ಇತಿಹಾಸದ ಆಡಳಿತ. ಅದು ಬಹುಶಃ ಅವತ್ತಿನ ಆಡಳಿತ ಗೌರವಾನ್ವಿತ ವಾಜಪೇಯಿ ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ 2006-07 BJP JDSನ ಸರ್ಕಾರದಲ್ಲಿ ಮಾಡಿ ತೋರಿಸಿದ್ದೆ. ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಂತರ 2ನೇ ಬಾರಿ ಆದೆ, ನಾನೇ ಸದ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ. ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ. ರೈತರಿಗೆ ಮಾತು ಕೊಟ್ಟಿದ್ದೆ, ರೈತರು ಮಾತು ಉಳಿಸ್ಕೊಟ್ಟೆ, ಹೊರಗಡೆ ಬಂದೆ. ನಂತರ ಅಮಿತ್ ಶಾ ಅವರೇ ಖುದ್ದು ಒಂದು ಬಾರಿ ಕರೆದರು, ಇಲ್ಲ ನಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಜೊತೆಗೂಡುವಂಥ ಸಲಹೆ ಕೊಟ್ಟರು. ನಾನೊಂದು 2 ದಿವಸ ಟೈಮ್ ಕೊಡಿ, ನಾನು ಮೊದಲನೇ ಬಾರಿನೂ ನಮ್ಮ ತಂದೆಯವರ
ಸಹಮತದಿಂದ ನಾನು BJP ಜೊತೆ ಸರ್ಕಾರ ಮಾಡಿರಲಿಲ್ಲ. ಸ್ವಲ್ಪ ಸಮಯ ಕೊಟ್ಟರೆ ಈಗಿನ ಅವರು ಕಾಂಗ್ರೆಸ್ನ ನಂಬಿ ನೊಂದಿದ್ದಾರೆ. ಅವರನ್ನು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಬರಕ್ಕೆ ತಯಾರಾಗಿದ್ದೇನೆ. ಸ್ವಲ್ಪ ಸಮಯಾವಕಾಶ ಕೊಡಿ. ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಹೊಂದಾಣಿಕೆ ಮಾಡಿದ್ರು, ಬಹುಶಃ ಅತ್ಯಂತ ಗೌರವಯುತವಾಗಿ ನಮ್ಮೆಲ್ಲರನ್ನು ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥ ಹೇಳಕ್ಕೆ ಬಯಸ್ತೀನಿ. ಅದರಿಂದ ಇವತ್ತಿನ ಈ ಒಂದು ವಾಜಪೇಯಿಯವರ ಶತಮಾನೋತ್ಸವದಲ್ಲಿ ಒಂದು ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ನನಗೆ ಬೇಕಾಗಿರೋದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು. ಇವತ್ತು ಬೆಳಗ್ಗೆ ಇದ್ದರೆ TV ಹಾಕ್ಲಿಕ್ಕೆ ಭಯ ಆಗುತ್ತೆ. ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳೇನಾಗ್ತಾ ಇದೆ, ನಾವು ಟೆಕ್ನಾಲಜಿಕಲಿ ಬೆಳೀತಾ ಇದ್ದೇವೆ, ಆರ್ಥಿಕವಾಗಿ ಬಲಾಢ್ಯರಾಗ್ತಾ ಇದ್ದೇವೆ, ಆದರೆ ಮಾನವೀಯತೆ ಮನುಷ್ಯತ್ವ ಸಂಪೂರ್ಣವಾಗಿ ನಾಶ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡೋದು. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ದಿನ ಭಗವದ್ಗೀತೆ ಬಗ್ಗೆ ನಾನು ಹೇಳಲಿಕ್ಕೆ ಕಾರಣ, ಇವತ್ತಿನ ಶಿಕ್ಷಣ ಒಂದು ಭಾಗ ಮಕ್ಕಳ ಬದುಕಿಗೆ ಶಿಕ್ಷಣ ಬೇಕು, ಅದ್ರ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ಕುಟುಂಬಗಳ ಬಾಂಧವ್ಯ. ಇವತ್ತು ತಂದೆ ಬಗ್ಗೆ ಮಗನಿಗೆ ಗೌರವ ಇಲ್ಲ, ಮದುವೆಯಾದಂಥ ಗಂಡನ ಬಗ್ಗೆ, ಮದುವೆಯಾದಂಥ ಹೆಂಡತಿ ಬಗ್ಗೆ ಗೌರವ ಇಲ್ಲ. ಯಾವೊಂದು ವಾತಾವರಣದಲ್ಲಿದ್ದೇವೆ, ಎಷ್ಟು ಸಂಪಾದನೆ ಮಾಡಿದ್ರೇನು ಹೋಗಬೇಕಾದ್ರೆ ಯಾವುದೂ ತೆಗೆದುಕೊಂಡು ಹೋಗಲ್ಲ. ಈ ನಿಟ್ಟಿನಲ್ಲಿ ನಾಡಿನ ಜನತೆಗೆ ದಿನಾಚರಣೆಯಲ್ಲಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೂಡಿಸಿ ಕರ್ನಾಟಕ ಮನವಿ ಮಾಡೋದು, ನಮ್ಮ ಇಂದಿನ ಸಂಸ್ಕೃತಿ ಏನಿದೆ ಅದನ್ನು ನಿಮ್ಮ ಕುಟುಂಬಗಳಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಒಡ ಹುಟ್ಟರ ಜೊತೆಯಲ್ಲಿ ನೆಮ್ಮದಿಯ ಬದುಕನ್ನು ನೀವೆಲ್ಲ ಕಾಣಬೇಕು ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಕರ್ನಾಟಕ. ನಲ್ಮೆಯ ವಂದನೆಗಳು ಕುಮಾರಣ್ಣವ್ರಿಗೆ ಅಂತ ತಿಳಿಸ್ತಾ, ಈಗ ಅಧ್ಯಕ್ಷತಾ ನುಡಿಯನ್ನು ಆಲಿಸುವಂತಹ ಸಮಯ. ಅರುಳು ಹುರಿದಂತೆ ನಿರರ್ಗಳವಾಗಿ ಮಾತನಾಡ್ತಾ ಜಗಕ್ಕೆಲ್ಲ ನಗುವ ಹಂಚ್ತಿರುವಂತಹ ನಲ್ಮೆಯ ವಾಗ್ಮಿ ನಮ್ಮ ಪ್ರೀತಿಯ ಪ್ರೊಫೆಸರ್ ಕೃಷ್ಣೇಗೌಡರ ನುಡಿಗಳನ್ನ ಕೇಳೋಣ. ವೇದಿಕೆ ಮೇಲೆ ಘನವಂತರು, ಗಣ್ಯ ಪ್ರಾಜ್ಞರು ಇದ್ದಾರೆ, ಅವರಿಗೆ ನಮಸ್ಕರಿಸಿ, ಸಭಾಂಗಣದಲ್ಲಿಯೂ ಕೂಡ ತುಂಬ ಘನವಂತರು, ಜನಪ್ರತಿನಿಧಿಗಳು, ಗಣ್ಯರು, ಪ್ರಾಜ್ಞರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.